ಹಾಯ್ ಹಾಯ್ ಹಲೋ. ಗಾಯ್ಸ್, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಊಟ ಮಾಡಿದ್ರೆ ಎಲ್ಲ ಆಯ್ತಾ? ತಗೀರ್ ಕಟ್ ಮಾಡಿ. ಎಲ್ಲದು ಊಟ ಆಯ್ತಾ? ಇವತ್ತಿನ ಶನಿವಾರದ ಬ್ಲಾಗ್ ಜೊತೆ ನಾನು ಬರ್ತಾ ಇದ್ದೀನಿ. ಎಲ್ಲ ಏನು ಮಾಡ್ತಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ನಮ್ಮ ಯಲಹಂಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೋಗ್ತಾ ಇದ್ವಿ ನಾನು, ನನ್ನ ಮಗ, ನಮ್ಮ ಮನೆಯವರು 3 ಜನ. ಶನಿವಾರ ದರ್ಶನ ದೇವಸ್ಥಾನಕ್ಕೆ ಹೋಗೋಣ ನನ್ನ ಆಸೆ ಆಗಿತ್ತು. ಹೋಗ್ತಾ ಅಲ್ಲಿ ನೋಡಿ ರೋಡಲ್ಲಿ ಎಷ್ಟು ದೊಡ್ಡ ಆಂಜನೇಯ ಇದೆ. ನಾವು ನೋಡ್ತೀವಿ ಹೇಗೆ ಅಂತ. ಮುಂದೆ ಗಣಪತಿ ನಾಳೆ ದೂರ ಒಂದು ಗಣಪತಿನ ಈ ರೋಡಲ್ಲಿ ತೊಗೊಂಡು ಹೋಗ್ತಾರಂತೆ. ಇಡೀ ಯಲಹಂಕದಲ್ಲಿರೋ ಎಲ್ಲ ಗಣಪತಿಗಳನ್ನ ಇಲ್ಲಿ ಹೋಗ್ತಾ ಕೆರೆಗೆ ಬಿಡ್ತಾರೆ. ಹಾಗಾಗಿ ಇದು ರೋಡೆಲ್ಲ ಕ್ಲೀನ್ ಮಾಡಿ CC ಕ್ಯಾಮ್ರೆಲ್ಲ ಫಿಕ್ಸ್ ಮಾಡ್ತಾ ಇದ್ರು. ಅಲ್ಲಿ ಒಂದು ಗಣಪತಿ ಬಿಡ್ತಾಯಿದ್ರು. ವಾವ್, ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಮಗ ತುಂಬ ಖುಷಿಪಟ್ಟ. ಅಲ್ಲಿ ಪ್ರಸಾದ ಕೊಟ್ಟರು, ಪಲಾವು ಒಂದೇ ಒಂದಿಸ್ಕೊಂಡ್ವಿ, 3 ಜನ ಶೇರ್ ಮಾಡ್ಕೊಂಡ್ವಿ. ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಗಣೇಶನ ಸಖತ್ತು ಇಷ್ಟ ಆಯಿತು. ಸಖತ್ ಜೋರಾಗಿ ಅವರು ಗಣೇಶನ ಕೂರಿಸ್ತಾಯಿದ್ರು. ಅದಾದಮೇಲೆ ಗಣೇಶನ ಬಿಡೋಕ್ಕೆ ತೊಗೊಂಡೋಗ್ತಿದ್ರಲ್ಲ, 3 ಥರ ಸೌಂಡ್ಸ್ ಎಲ್ಲ ಇತ್ತು. ಮತ್ತು ನಾವು ಹಿಂಗೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನನ್ನ ಮಗ ಮತ್ತು ನಮ್ಮ ಮನೆಯವರು ಮುಂದೆ ಹೋಗ್ತಿದ್ದಾರೆ. ಅಲ್ಲೂ ಸಹ ಗಣಪತಿ ಇಟ್ಟಿದ್ರು. ಅಲ್ಲಿ ಗಣಪತಿ ಇದರಲ್ಲಿ ಇದು ಮಾಡಿದರು, ಸಖತ್ತಾಗಿತ್ತು. ಶಿವನ ಹತ್ರ ಹೋದ್ವಿ. ಫಸ್ಟು ಶಿವನಿಗೆ ಅಭಿಷೇಕ ಆಗ್ತಿತ್ತು ನೀರಿಂದು. ಅದಾದಮೇಲೆ ಒಳಗಡೆ ಎಂಟ್ರೆನ್ಸಲ್ಲಿ ಗಣೇಶ ಮತ್ತು ಗೌರಿ ಗಣೇಶನಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ನಾವು ಅಲ್ಲಿಂದ ಸರಿ ಅಂದ್ಬಿಟ್ಟು ಮಂಗಳಾರತಿಗೆ ದುಡ್ಡು ಹಾಕಿ ಪೂಜೆ ಎಲ್ಲ ಮಾಡಿ ನಾನು ದೇವರಲ್ಲಿ ಬೇಡ್ಕೊಂಡು ವಿಘ್ನೇಶ್ವರನಿಗೆ ಯಾವುದೇ ವಿಘ್ನಗಳಿಂದ ಎಲ್ಲರನ್ನು ಚೆನ್ನಾಗಿಡು ಅಂತ ಹೇಳ್ತಾ ಮತ್ತೆ ಸರಿ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಆಂಜನೇಯ ಪಕ್ಕದಲ್ಲೇ ಇರೋ, ನಾನು ಹೇಳಿದ್ಮೇಲೆ ಯಲಹಂಕ ಆಂಜನೇಯ ವೀರಾಂಜನೇಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ವೀರಾಂಜನೇಯಗೆ ಗಂಟೆ ಹೊಡೆದು ನಾವು ಒಳಗೆ ಬಂದ್ವಿ. ಶನಿವಾರ ಅಲ್ವಾ, ತುಂಬ ಜನ ಬಂದಿದ್ರು. ಮತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಆಂಜನೇಯನಿಗೆ ವಿಳ್ಯದೆಲೆ ಅಲಂಕಾರ ಮಾಡಿದ್ರು. ತುಂಬ ಖುಷಿನೂ ಆಯಿತು. ನಾವು ಸಹ ಗಂಟೆ ಹೊಡೆದ್ಬಿಟ್ಟು ಮುಂದೆ ಹೋದ್ವಿ. ಕುಂಕುಮ ಇತ್ತು, ತೊಟ್ಟಿ ಇಟ್ಕೊಂಡು ಆಂಜನೇಯನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೊರಟ್ವಿ. ಆಂಜನೇಯನಿಗೆ ವಿಳ್ಯದೆಲೆ ಅಲಂಕಾರದಲ್ಲಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ತುಂಬ ಹಲ್ಲು ಕಡಿತಿದ್ದ ಅಂದ್ಬಿಟ್ಟು ರಾತ್ರಿ ಅಲ್ಲೇ ದೇವಸ್ಥಾನದಲ್ಲಿ ಒಂದು ತಾಯ್ತ ಹಾಕ್ಸಿದ್ವಿ. ಅದಾದಮೇಲೆ ನಾವು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಅಲ್ಲಿ ಒಂದು ಗಣೇಶ, ಅದಾದಮೇಲೆ 101 ಗಣೇಶವನ್ನು ಇಟ್ಟಿದ್ರು. ಯಾರ್ಯಾರಿಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ಲರಿಗೂ.